Hi, welcome to video lecture on design of springs. In this machine design subject, this is the last session in this topic. Okay, myself Timmegoda MB, working as a lecturer in Mechanical Engineering Department, Government Polytechnic, Turvekere. So in this last session, we are going to solve some more problems on design of springs. And at the end, we will solve some of the multiple choice questions. In the previous sessions, we have solved so many problems on design of springs. That means we have designed a spring for the given loading conditions or for our the given requirements. We have designed a springs. So iduvargu ನಾವು ನಂಬರ್ ಆಫ್ ಪ್ರಾಬ್ಲಮ್ಸ್ನ ಸ್ಪ್ರಿಂಗ್ಸ್ ಮೇಲೆ ಸಾಲ್ವ್ ಮಾಡಿದ್ವಿ. ಇನ್ ದಿಸ್ ಸೆಷನ್ ಆಲ್ಸೋ ನಾವು ಏನು ಮಾಡ್ತಾ ಇದೀವಿ, ಫ್ಯೂ ಮೋರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದೀವಿ. ಓಕೆ, ಸೊ ಫಸ್ಟ್ ಐ ರೀಡ್ ದಿ ಪ್ರಾಬ್ಲಮ್. ಎ helical spring is made from a wire of 600 mm diameter and has outside diameter of 75 mm. If the permissible shear stress is 350 MPa and modulus of rigidity 84 kN per millimeter square, find the axial load which the spring can carry and the deflection per active turn. So ಈ ಪ್ರಾಬ್ಲಮ್ ಅಲ್ಲಿ ವೈರ್ ಡಯಾಮೀಟರ್ ಕೊಟ್ಟಿದ್ದಾನೆ ಅವನೇ, ಮತ್ತೆ ಔಟ್ಸೈಡ್ ಡಯಾಮೀಟರ್ ಆಫ್ ದ ಸ್ಪ್ರಿಂಗ್ ಕಾಯಿಲ್ ಕೊಟ್ಟಿದ್ದಾನೆ, ಪರ್ಮಿಸಿಬಲ್ ಶಿಯರ್ ಸ್ಟ್ರೆಸ್ ಕೊಟ್ಟಿದ್ದಾನೆ, ಮಾಡ್ಯುಲಸ್ ಆಫ್ ರಿಜಿಡಿಟಿ ಕೊಟ್ಟಿದ್ದಾನೆ. ನಾವು ಇಲ್ಲಿ ಆಕ್ಸಿಯಲ್ ಲೋಡ್ ಕಂಡು ಹಿಡಿಬೇಕು. ಸೊ ಆ ಸ್ಪ್ರಿಂಗ್ ಎಷ್ಟು ಆಕ್ಸಿಯಲ್ ಲೋಡ್ ಫೋರ್ಸ್ ಅನ್ನ ವಿಸ್ಟಾಂಡ್ ಮಾಡ್ಕೊಳುತ್ತೆ, ಮತ್ತೆ ಡಿಫ್ಲೆಕ್ಷನ್ ಪರ್ ಆಕ್ಟಿವ್ ಟರ್ನ್. ಡಿಫ್ಲೆಕ್ಷನ್ ಅಂದ್ರೆ ಸೊ ಎಷ್ಟು ಸ್ಪ್ರಿಂಗು ಕಂಪ್ರೆಸ್ ಆಗುತ್ತೆ, ಒಂದು ಟರ್ನ್ಗೆ ಎಷ್ಟು ಕಂಪ್ರೆಸ್ ಆಗುತ್ತೆ ಸ್ಪ್ರಿಂಗ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಡಿಫ್ಲೆಕ್ಷನ್ ಪರ್ ಆಕ್ಟಿವ್ ಟರ್ನ್. ಸೊ ನಾವು ಡಿಫ್ಲೆಕ್ಷನ್ ಏನಂತ ತಗೊಂತಿದ್ದು, ವೈ ಅಂತ ತಗೊಂತಿದ್ದು. ಆಕ್ಟಿವ್ ಟರ್ನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ದಟ್ ಕಾಂಟ್ರಿಬ್ಯೂಟ್ಸ್ ಟು ಸ್ಪ್ರಿಂಗ್ ಆಕ್ಷನ್. ಸೊ ಲೋಡ್ ಅಪ್ಲೈ ಮಾಡಿದಾಗ ಸ್ಪ್ರಿಂಗ್ ಆಕ್ಷನ್ ಆಗುತ್ತೆ. ಆ ಕಾಯಿಲ್ಸ್ಗೆ ನಾವು ಆಕ್ಟಿವ್ ಕಾಯಿಲ್ಸ್ ಅಂತ ಕರಿತೀವಿ. ದಟ್ ಈಸ್ ಐ ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದು. ಓಕೆ, ಸೊ ವೈ ಬೈ ಐ ದಟ್ ಈಸ್ ಡಿಫ್ಲೆಕ್ಷನ್ ಪರ್ ಆಕ್ಟಿವ್ ಟರ್ನ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಫ್ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ವೈ ಬೈ ಐ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಗಿವನ್ ಡೇಟಾ ಎಲ್ಲ ಫಸ್ಟ್ ಬರ್ಕೊಳ್ಳಿ. ಡಿ 6 mm, ಔಟ್ಸೈಡ್ ಡಯಾಮೀಟರ್ ಡಿ ನಾಟ್ 75 mm, ಮತ್ತೆ ಪರ್ಮಿಸಿಬಲ್ ಶಿಯರ್ ಸ್ಟ್ರೆಸ್ 350 MPa ಕೊಟ್ಟಿದ್ದಾನೆ. ದಟ್ ಈಸ್ ಈಕ್ವಲ್ ಟು 350 Newton per millimeter square. ಅಂಡ್ ಮಾಡ್ಯುಲಸ್ ಆಫ್ ರಿಜಿಡಿಟಿ 84 kN per millimeter square ಕೊಟ್ಟಿದ್ದಾನೆ. ದಟ್ ಈಸ್ 84 into 10⁻³ Newton per millimeter square. ಎಫ್ ಕಂಡು ಹಿಡಿಬೇಕು, ಮತ್ತೆ ವೈ ಬೈ ಐ ಕಂಡು ಹಿಡಿಬೇಕು. ಸೊ ಎಫ್ ಕಂಡು ಹಿಡಿಬೇಕು ಅಂದ್ರೆ ನಮ್ಗೇನ್ ಬೇಕು, ವಿ ನೋ ದಟ್ ದ ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ದ ಸ್ಪ್ರಿಂಗ್ ವೈರ್ ದಟ್ ಈಸ್ ಟೌ ಈಸ್ ಈಕ್ವಲ್ ಟು 8 FTK divided by pi dq. ಸೊ ಇಲ್ಲಿ ಡಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಮೀನ್ ಕಾಯಿಲ್ ಡಯಾಮೀಟರ್ ಕಂಡು ಹಿಡಿಬೇಕು, ಮತ್ತೆ ನಾನು ವಾಸ್ ಸ್ಟ್ರೆಸ್ ಫ್ಯಾಕ್ಟರ್ ನ ಕೇಕ್ ವ್ಯಾಲ್ಯೂನ ಕಂಡು ಹಿಡಿದು ನಾನು ಫೋರ್ಸ್ ನ ಕಂಡು ಹಿಡಿಬಹುದು. ಓಕೆ, ಸಿ ದಿಸ್ ಫಸ್ಟ್ to calculate the axial load. We know that outer diameter of the spring coil, that is d naught is equal to d plus d, that is equal to d plus 6. That means 75 is equal to d plus 6. So d is equal to 69 mm. This is the mean coil diameter of the spring wire. Okay, next we know that spring index, that is ratio of mean coil diameter to wire diameter, that is 69 by 6, that is equal to 11.5. ಸೊ ಈ ಸ್ಪ್ರಿಂಗ್ ಇಂಡೆಕ್ಸ್ ಫಾರ್ಮುಲಾನು ನಿಮಗೆ ಡೇಟಾ ಬುಕ್ ಅಲ್ಲಿ ಅವೈಲಬಿಲಿಟಿ ಇದೆ. 11.2c ಪೇಜ್ ನಂಬರ್ 169 ಅಲ್ಲಿ. ಓಕೆ, ನೆಕ್ಸ್ಟ್ ಸೊ ಔಟರ್ ಡಯಾಮೀಟರ್ ಅವನೇ ಕೊಟ್ಟಿದ್ದಾನೆ. ಇನ್ನರ್ ಡಯಾಮೀಟರ್ ನ ಕ್ಯಾಲ್ಕುಲೇಟ್ ಮಾಡೋಣ. ಅಂಡ್ ಇನ್ನರ್ ಡಯಾಮೀಟರ್ ಆಫ್ ದ ಸ್ಪ್ರಿಂಗ್ ಕಾಯಿಲ್ ದಟ್ ಈಸ್ ಡಿ ಐ ಈಸ್ ಈಕ್ವಲ್ ಟು ಡಿ ಮೈನಸ್ ಡಿ, ದಟ್ ಈಸ್ ಈಕ್ವಲ್ ಟು 69 minus 6, ದಟ್ ಈಸ್ ಈಕ್ವಲ್ ಟು 63 mm. ಸೊ ನೆಕ್ಸ್ಟ್ ನಾವು ಇವಾಗ ಮೀನ್ ಕಾಯಿಲ್ ಡಯಾಮೀಟರ್ ಕಂಡು ಹಿಡಿದಿದ್ದೀವಿ, ಮತ್ತೆ ಔಟರ್ ಡಯಾಮೀಟರ್ ಅವನೇ ಕೊಟ್ಟಿದ್ದ ಸ್ಪ್ರಿಂಗ್ ಕಾಯಿಲ್, ಇನ್ನರ್ ಡಯಾಮೀಟರ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ನಾವು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕೆ ವ್ಯಾಲ್ಯೂನ ಕಂಡು ಹಿಡಿಯಬೇಕು. ವಿ ನೋ ದಟ್ ವಾಲ್ಸ್ ಸ್ಟ್ರೆಸ್ ಫ್ಯಾಕ್ಟರ್ ಕೆ ಈಸ್ ಈಕ್ವಲ್ ಟು 4c minus 1 divided by 4c minus 4 plus 0.615 divided by c. ಸೊ ಈ ಇಕ್ವೇಶನ್ ನಿಮಗೆ ಡೇಟಾ ಬುಕ್ ಅಲ್ಲಿ ಸಿಗುತ್ತೆ. 11.2a ಪೇಜ್ ನಂಬರ್ 169. ಓಕೆ, ಸೊ ಇವಾಗ ಸ್ಪ್ರಿಂಗ್ ಇಂಡೆಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂತು, 11.5 ಬಂದಿದೆ. ಓಕೆ, 4 into 11.5 minus 1 divided by 4 into 11.5
minus 4 plus 0.615 divided by 11.5. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಮ್ಗೆ ಎಷ್ಟು ಬಂತು, k is equal to 1.125 ಬಂತು. This is the was stress factor. Okay, so next we know that the maximum shear stress induced in the spring wire, that is given by tau is equal to 8 ftk divided by pi d cube. ಸೊ ಈ ಈಕ್ವೇಶನ್ ನಿಮಗೆ ಡಿಸೈನ್ ಡೇಟಾ ಅಂಡ್ ಬುಕ್ ಅಲ್ಲಿ ಸಿಗುತ್ತೆ, ಪೇಜ್ ನಂಬರ್ 169 ಅಲ್ಲಿ, ಅಂಡ್ ದ ಈಕ್ವೇಶನ್ ನಂಬರ್ ಇಸ್ 11.1d. ಓಕೆ, ಸೊ ಇವಾಗ ಗಿವನ್ ವ್ಯಾಲ್ಯೂಸ್ ಮತ್ತೆ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ 350 that is allowable shear stress, that is equal to 8 into f into 69 into 1.125 divided by pi into 6 cube. ಸೊ ಇಲ್ಲಿ ನಾವು ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಡಯಾಮೀಟರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಕೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಡಯಾಮೀಟರ್ ಆಫ್ ದಿ ವೈರ್ ಅವನೇ ಕೊಟ್ಟಿದ್ದಾನೆ, ಶಿಯರ್ ಸ್ಟ್ರೆಸ್ ಕೊಟ್ಟಿದ್ದಾನೆ. ಸೊ ದೇರ್ ಫೋರ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಈಕ್ವೇಶನ್ ಯು ವಿಲ್ ಗೆಟ್ 382.45 ನ್ಯೂಟನ್. ದಿಸ್ ಇಸ್ ದ ಫೋರ್ಸ್ ದಟ್ ಆಕ್ಟ್ಸ್ ಆನ್ ದ ಸ್ಪ್ರಿಂಗ್ ಕಾಯಿಲ್. ಓಕೆ, ಆ ಸ್ಪ್ರಿಂಗ್ ಮೇಲೆ ಇಷ್ಟು ಫೋರ್ಸ್ ಬೀಳುತ್ತೆ. ಓಕೆ, ನೆಕ್ಸ್ಟ್ ನಾವು ಡಿಫ್ಲೆಕ್ಷನ್ ಪರ್ ಆಕ್ಟಿವ್ ಟರ್ನ್ ಅಂದ್ರೆ y by I ಕ್ಯಾಲ್ಕುಲೇಟ್ ಮಾಡಬೇಕು. We know that the axial deflection of the spring is given by y is equal to 8 fd cube into I divided by gd to the power of 4. So ಈ ಈಕ್ವೇಶನ್ ನಿಮಗೆ ಈಕ್ವೇಶನ್ ನಂಬರ್ 11.5 ಪೇಜ್ ನಂಬರ್ 170 ನಲ್ಲಿ ಸಿಗುತ್ತೆ. ಸೊ ನಾವು ಇದುವರೆಗೂ ಯೂಸ್ ಮಾಡಿದ್ವಿ I is equal to y gd to the power of 4 divided by 8 fd cube ಫಾರ್ಮುಲಾ. ಸೊ ಅದನ್ನ y ಕನ್ವರ್ಟ್ ಮಾಡಿ ಬರ್ಕೊಂಡ್ರೆ 8 fd cube I divided by gd to the power of 4 ಆಗುತ್ತೆ. ಓಕೆ, ಸೊ ಇವಾಗ ಈ ಈಕ್ವೇಶನ್ ಅನ್ನು ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಡಿಫ್ಲೆಕ್ಷನ್ ಪರ್ ಆಕ್ಟಿವ್ ಟರ್ನ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ದೇರ್ ಫೋರ್ y by I ನ ಈ ಕಡೆ ಬರ್ಕೊಂಡ್ರೆ ಸೊ ಅದು ಡಿನಾಮಿನೇಟರ್ ಬರುತ್ತೆ. y by I is equal to 8 fd cube divided by gd to the power of 4 ಬರುತ್ತೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. 8 ಹಂಗೆ ಇರುತ್ತೆ, f ಕ್ಯಾಲ್ಕುಲೇಟ್ ಮಾಡಿದ್ವಿ 382.45 ಇಂಟು d ಕ್ಯೂಬ್, ಮೀನ್ ಕಾಯಿಲ್ ಡಯಾಮೀಟರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಇಸ್ 69 ಕ್ಯೂಬ್ divided by g ಮಾಡ್ಯುಲಸ್ ಆಫ್ ರಿಜಿಡಿಟಿ. ಸೊ 80 GPa ಕೊಟ್ಟಿದ್ರೆ 80 ಎಷ್ಟು ಕೊಟ್ಟಿರ್ತಾರೋ ಅಷ್ಟು ತಗೋಬೇಕಾಗುತ್ತೆ, ಕೊಟ್ಟಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೊಬೇಕಾಗುತ್ತೆ. 80 into 10⁻³ d to the power of 4 ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ವೈರ್. ಸೊ ಎಷ್ಟಿದೆ, 6 ಕೊಟ್ಟಿದ್ದಾನೆ ಅವನೇ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 84 ಕೊಟ್ಟಿದ್ದಾನೆ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಸೊ 84 into 10⁻³ into 6 to the power of 4. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ we will get 9.23 mm. ದಿಸ್ ಇಸ್ ದಿ ಡಿಫ್ಲೆಕ್ಷನ್ ಪರ್ ಆಕ್ಟಿವ್ ಟರ್ನ್. ಒಂದು ಕಾಯಿಲು ಎಷ್ಟು ಡಿಫ್ಲೆಕ್ಷನ್ ಆಗುತ್ತೆ ಅಂದ್ರೆ ಅಷ್ಟು ಲೋಡ್ ಬಿದ್ರೆ 9.23 mm ಅಷ್ಟು ಡಿಫ್ಲೆಕ್ಷನ್ ಆಗುತ್ತೆ. ದಿಸ್ ದ ಡಿಫ್ಲೆಕ್ಷನ್ ಪರ್ ಆಕ್ಟಿವ್ ಟರ್ನ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. loaded narrow gauge car of mass 1800 kg and moving at a velocity of 72 meter per minute is brought to rest by a bumper consisting of 2 helical springs of circular suction. The mean diameter of the coil is 6 times the diameter of the wire. In bringing the car to rest, the springs are compressed 200 mm. Assuming the allowable shear stress as 365 Newton per millimeter square and spring index as 6. Design the springs. Take G is equal to 80 into 10⁻³ Newton per millimeter square. ಸೊ ನಾವು ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಈ ತರ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ನ ಯಾವ ತರ ಈ ತರ ಮಾಸ್ ಕೊಟ್ಟಾಗ, ವೆಲಾಸಿಟಿ ಕೊಟ್ಟಾಗ ಯಾವ ರೀತಿ ನಾವು ಫೋರ್ಸ್ ಕಂಡುಹಿಡಿಯಬೇಕು ಅನ್ನೋದನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಬೇಸ್ಡ್ ಆನ್ ದಟ್ ನಾವು ಅದೇ ತರ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಡೇಟಾನ ಬರ್ಕೊಳ್ಳಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಮಾಸ್ ಎಷ್ಟು ಕೊಟ್ಟಿದ್ದಾನೆ, ಮಾಸ್ ಆಫ್ ದ ನ್ಯಾರೋ ಗೇಜ್ 1800 kg ಕೊಟ್ಟಿದ್ದಾನೆ. ಮತ್ತೆ ಇಟ್ ಮೂವ್ಸ್ ವಿತ್ ವೆಲಾಸಿಟಿ ದಟ್ ಈಸ್ 72 ಮೀಟರ್ ಪರ್ ಮಿನಿಟ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಇದು ಮೀಟರ್ ಪರ್ ಮಿನಿಟ್ ಏನಿರೋದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, 72/6 ದಟ್ ಈಸ್ ಈಕ್ವಲ್ ಟು 1.2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ದಿ ಮೀನ್ ಡಯಾಮೀಟರ್ ಆಫ್ ದ ಕಾಯಿಲ್ ಈಸ್ 6 times ದಿ ಡಯಾಮೀಟರ್ ಆಫ್ ದಿ ವೈರ್ ಅಂತ ಹೇಳಿದ್ದಾನೆ. ಸೊ ಮೀನ್ ಕಾಯಿಲ್ ಡಯಾಮೀಟರ್ ದಟ್ ಈಸ್ ಕ್ಯಾಪಿಟಲ್ ಲೆಟರ್ D is equal to 6 into diameter of the wire small letter d, and also at the end spring index ಕೊಟ್ಟಿದ್ದಾನೆ 6 ಅಂತ. ಓಕೆ, so therefore mean coil diameter is equal to 6 times the diameter of the wire. Okay, see d is equal to 6d, c is equal to d by d, that is equal to 6. Next, in bringing the car to rest, the springs are to be compressed
200 mm. ಸೊ ಆ ಕಾರ್ ನಾವು ರೆಸ್ಟಿಗೆ ತರಬೇಕು ಅಂದ್ರೆ ಸ್ಪ್ರಿಂಗ್ಸ್ ಎಷ್ಟು ಕಂಪ್ರೆಸ್ ಆಗುತ್ತೆ, 200 mm ಕಂಪ್ರೆಸ್ ಆಗುತ್ತೆ. ಸೊ ದ ಕೈನೆಟಿಕ್ ಎನರ್ಜಿ ಆಫ್ ದ ಮೂವಿಂಗ್ ವ್ಯಾಗನ್ ಇಸ್ ಅಬ್ಸರ್ವ್ಡ್ ಬೈ ದ ಸ್ಪ್ರಿಂಗ್ಸ್. ಸೊ ಕೈನೆಟಿಕ್ ಎನರ್ಜಿ ಅಬ್ಸರ್ವ್ ಆಗ್ಬೇಕಾದ್ರೆ 200 mm ಅಷ್ಟು ಸ್ಪ್ರಿಂಗ್ಸ್ ಕಂಪ್ರೆಸ್ ಆಗುತ್ತೆ. ಓಕೆ, ಸೊ ಮತ್ತೆ ಅಲೋವಬಲ್ ಶಿಯರ್ ಸ್ಟ್ರೆಸ್ 365 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಮಾಡ್ಯುಲಸ್ ಆಫ್ ರಿಜಿಡಿಟಿ 80 × 10⁻³ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ಡಯಾಮೀಟರ್ ಆಫ್ ದಿ ವೈರ್ ಕ್ಯಾಲ್ಕುಲೇಟ್ ಮಾಡಬೇಕು ಆಸ್ ಯೂಶುವಲ್ ಸ್ಪ್ರಿಂಗ್ಸ್ ಅಲ್ಲಿ. ಅದರಲ್ಲಿ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ನೆಕ್ಸ್ಟ್ ಸ್ಟ್ರೈನ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದ ಕೈನೆಟಿಕ್ ಎನರ್ಜಿ ಇಸ್ ಅಬ್ಸರ್ವ್ಡ್ ಬೈ ದಿ ಸ್ಪ್ರಿಂಗ್ಸ್, ದೇರ್ ಫೋರ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ಎಷ್ಟಾಗುತ್ತೆ, ಕೈನೆಟಿಕ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಫೋರ್ಸ್ ಅನ್ನ ಕಂಡುಹಿಡಿತೀವಿ. ಆ ಫೋರ್ಸ್ ತಗೊಂಡು ನಾವು ಡಯಾಮೀಟರ್ ಆಫ್ ದಿ ವೈರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸಿ ದಿಸ್ ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ವೈರ್. The kinetic energy of the moving wagon is observed by the springs. Therefore, the kinetic energy of the wagon is given by half mv square. M andre mass, v andre velocity. Half into 1800 into 1.2 square. So meter per minute ಅಲ್ಲಿ ಇದನ್ನ meter per second ಕನ್ವರ್ಟ್ ಮಾಡಿದೀವಿ. ಓಕೆ, ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಕ್ಯಾಲ್ಕುಲೇಟ್ ಮಾಡಿದ್ರೆ you will get 1296 ನ್ಯೂಟನ್ ಮೀಟರ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ಮಾಸ್ ಎಂಟ್ರಲ್ಲಿದೆ, ಕೆಜಿ ನಲ್ಲಿದೆ. ವೆಲಾಸಿಟಿ ಎಂಟ್ರಲ್ಲಿದೆ, ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಕೆಜಿ ಮೀಟರ್ ಸ್ಕ್ವೇರ್ ಬೈ ಸೆಕೆಂಡ್ ಸ್ಕ್ವೇರ್. ನಿಮ್ಗೆ ಗೊತ್ತಿದೆ ಕೆಜಿ ಮೀಟರ್ ಬೈ ಸೆಕೆಂಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ನ್ಯೂಟನ್. ಆರ್ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ನಾವು ಜೌಲ್ ಅಂತ ತಗೊಂತೀವಿ. 1 ಜೌಲ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಮೀಟರ್ ಆಗುತ್ತೆ. ಸೊ ಇಲ್ಲಿ ನಾವು ಎಲ್ಲ ಯೂನಿಟ್ಸ್ ಎಲ್ಲ ಇಟ್ಕೊಂಡಿದ್ವಿ, ಮಿಲಿಮೀಟರ್ ಇಟ್ಕೊಂಡಿದ್ವಿ. ಅದಕ್ಕೆ ಇದನ್ನ ನ್ಯೂಟನ್ ಮೀಟರ್ ಇರೋದನ್ನ ನ್ಯೂಟನ್ ಮಿಲಿಮೀಟರ್ ಕನ್ವರ್ಟ್ ಮಾಡ್ತೀನಿ. ಇದನ್ನ ನ್ಯೂಟನ್ ಮಿಲಿಮೀಟರ್ ಕನ್ವರ್ಟ್ ಮಾಡಿದ್ರೆ ಮಲ್ಟಿಪ್ಲೈಡ್ ಬೈ 10⁻³ ಹಾಕ್ಬೇಕಾಗುತ್ತೆ. ಸೊ 1296 × 10⁻³ ನ್ಯೂಟನ್ ಮಿಲಿಮೀಟರ್. ಓಕೆ, ನೆಕ್ಸ್ಟ್ this the strain energy observed by two springs is given by U is equal to Fy divided by 2 into 2 because there are two springs are used in the this car that is narrow gauge. Okay, so therefore F into 200 divided by 2 into 2, therefore the strain energy observed by the two springs is equal to kinetic energy of the moving car. Therefore 200 F is equal to 1296 into 10⁻³. Therefore F is equal to 6480 Newton. We know that Watt's stress factor K is equal to 4C minus 1 divided by 4C minus 4 plus 0.615 divided by C. This equation is available in 11.2a page number 169. ಸೊ ನೀವು ಇದನ್ನ ಸಿ ವ್ಯಾಲ್ಯೂನ ಸ್ಪ್ರಿಂಗ್ ಇಂಡೆಕ್ಸ್ 6 ಅಂತ ಕೊಟ್ಟಿದ್ದಾನೆ, ಸಬ್ಸ್ಟಿಟ್ಯೂಟ್ ಮಾಡಿ 4 × 6 - 1 divided by 4 × 6 - 4 plus 0.615 divided by 6. Therefore K is equal to 1.2525. ಸೊ K ಕಂಡುಹಿಡಿದಿದ್ದೀವಿ, ಫೋರ್ಸ್ ಕಂಡುಹಿಡಿದಿದ್ದೀವಿ. ಸೊ ನೆಕ್ಸ್ಟ್ we can easily calculate the diameter of the spring wire and maximum shear stress induced in the spring wire is given by tau is equal to 8 FDK divided by pi d cube. So and the equation number is 11.1d that is available in page number 169 of design data handbook. ಇವಾಗ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಮತ್ತೆ ಗಿವನ್ ಸ್ಟ್ರೆಸ್ ನೆಲ್ಲ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. 365 is equal to 8 into 6480 into 60 mean coil diameter into K ಕ್ಯಾಲ್ಕುಲೇಟ್ ಮಾಡಿದೀವಿ. ವಾಸ್ ಸ್ಟ್ರೆಸ್ ಫ್ಯಾಕ್ಟರ್ 1.2525 divided by pi d cube. ಅವಾಗ ಎಷ್ಟು ಬಂದು ನಮಗೆ 18.43 mm ಬಂತು. ಸೊ ಸ್ಟ್ಯಾಂಡರ್ಡ್ ಡಯಾಮೀಟರ್ ಡೇಟಾ ಹ್ಯಾಂಡ್ ಬುಕ್ ಅಲ್ಲಿ ಅವೈಲಬಿಲಿಟಿ ಇಲ್ಲ, ಯಾಕೆಂದ್ರೆ ಮೋರ್ ಡಯಾಮೀಟರ್ಸ್ಗೆ ನಮಗೆ ಡೇಟಾ ಹ್ಯಾಂಡ್ ಬುಕ್ ಅಲ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅವೈಲಬಿಲಿಟಿ ಇಲ್ದಲೇ ಇರೋದ್ರಿಂದ 18.43 ವಿಲ್ ಸೇ ಇಟ್ ಈಸ್ ಟೇಕನ್ ಆಸ್ 20 mm. ನೆಕ್ಸ್ಟ್ ಆಫ್ಟರ್ ಫೈಂಡಿಂಗ್ ದಿ ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ವೈರ್, ಮೀನ್ ಕಾಯಿಲ್ ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಡಯಾಮೀಟರ್ ಆಫ್ ದ ಸ್ಪ್ರಿಂಗ್ ಕಾಯಿಲ್ ದಟ್ ಈಸ್ D is equal to CD. So 6 into D that is equal to 6 into 20 diameter of the spring wire 120 mm ಬರುತ್ತೆ. ಸೊ ನೆಕ್ಸ್ಟ್ ಔಟರ್ ಡಯಾಮೀಟರ್ ಮತ್ತೆ ಇನ್ನರ್ ಡಯಾಮೀಟರ್ ಆಫ್ ದ ಸ್ಪ್ರಿಂಗ್ ಕಾಯಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಔಟರ್ ಡಯಾಮೀಟರ್ ಆಫ್ ದ ಸ್ಪ್ರಿಂಗ್ ಕಾಯಿಲ್ ದಟ್ ಈಸ್ ಈಕ್ವಲ್ ಟು D plus D that is equal to 120 plus 20 that is equal to 140 mm. ಸೊ ಸಿಮಿಲರ್ಲಿ ಇನ್ನರ್ ಡಯಾಮೀಟರ್ ಕ್ಯಾಲ್ಕುಲೇಟ್ ಮಾಡಿದ DI is equal to D minus D that is equal to 120 minus 20 is equal to 100 mm. ನೆಕ್ಸ್ಟ್
After finding the diameter and mean coil diameter, next we have to calculate the number of active coils and number of inactive coils. The inactive coils are calculated by assuming the standard values from design data handbook, and finally we are going to calculate the total number of coils. We know that the number of active turns of the coil is given by I is equal to YGD to the power of 4 divided by 8FD cube. So equation number ಎಷ್ಟು 11.6 ಮತ್ತೆ ಅದು ಎಲ್ಲಿ ಅವೈಲಬಿಲಿಟಿ ಇರುತ್ತೆ 170 ಪೇಜ್ ನಂಬರ್ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಡಿಫ್ಲೆಕ್ಷನ್ ಎಷ್ಟು ಕೊಟ್ಟಿದ್ದಾನೆ 200 mm. ನೆಕ್ಸ್ಟ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ದಟ್ ಇಸ್ 80 × 10⁻³ ಅದನ್ನು ಕೊಟ್ಟಿದ್ದಾನೆ. ಮತ್ತೆ ಡಯಾಮೀಟರ್ ಆಫ್ ದಿ ವೈರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಂತು 20 ಬಂದಿತ್ತು. ಸೊ 20 to the power of 4 ಡಿವೈಡೆಡ್ ಬೈ 8. ಸೊ ಈ ಫೋರ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಕೈನೆಟಿಕ್ ಎನರ್ಜಿ ಮತ್ತೆ ಸ್ಟ್ರೈನ್ ಎನರ್ಜಿ ರಿಲೇಷನ್ಸ್ ನ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಎಷ್ಟು ಬಂತು ಫೋರ್ಸ್ 6480 ಫೋರ್ಸ್ ಬಂತು ಇಂಟು 120 ಕ್ಯೂಬ್. ಓಕೆ, ಸೊ ದೇರ್ಫೋರ್ ನಂಬರ್ ಆಫ್ ಕಾಯಿಲ್ಸ್ ಇಸ್ ಈಕ್ವಲ್ ಟು 28.58 ದಟ್ ಈಸ್ ಈಕ್ವಲ್ ಟು 29 ಕಾಯಿಲ್ಸ್ ಆಯ್ತು. ಓಕೆ, ಸೊ ಇಲ್ಲಿ ಎಲ್ಲ ಡೇಟಾನ ಇಲ್ಲಿ ನೀವೇನು ಸ್ಟಾರ್ಟಿಂಗ್ ಅಲ್ಲಿ ಬರ್ಕೊಂಡಿರ್ತೀರಲ್ಲ ಅಲ್ಲಿಂದ ನಾವು ತಗೊಬೇಕಾಗುತ್ತೆ. ನೆಕ್ಸ್ಟ್ you have to calculate the total number of coils. Total number of coils ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಎಂಡ್ ಕಾಯಿಲ್ಸ್ ಟೈಸ್ ಯಾವ ತರ ಇರುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡು ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಸ್ಯೂಮ್ ಎ ಸ್ಕ್ವೇರ್ಡ್ ಅಂಡ್ ಗ್ರೌಂಡ್ ಎಂಡ್ಸ್ ದಿ ಟೋಟಲ್ ನಂಬರ್ ಆಫ್ ಟರ್ನ್ಸ್ IT is equal to I plus 2 that is equal to 29 plus 2 that is equal to 31 coils. So next we have to calculate the free length of the spring. Free length of the spring is given by solid length. Next, that is maximum deflection plus clearance, that is ITD plus Y plus clearance is taken as 15% of maximum deflection. So 31 into 20 plus 200 plus 0.15 into 200, you will get free length of the spring, that is 850 mm. So next, after finding the free length of the spring, now pitch na calculate ಮಾಡಬೇಕಾಗುತ್ತೆ. Pitch of the coil is given by free length divided by IT minus 1, that is equal to 850 divided by 31 minus 1. 31 is total number of coils. So ಇದಕ್ಕೆ ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ you will get P is equal to 28.33 mm. This is the pitch of the coil. Okay, ಸೊ ಇವಾಗ ನಾವೇನ್ ಮಾಡ್ದು ಏನು ಲೋಡೆಡ್ ನ್ಯಾರೋ ಗೇಜ್ ಆಫ್ ಕಾರ್ ಮಾಸ್ಗೆ ಮಾಸ್ ಮತ್ತೆ ವೆಲಾಸಿಟಿ ಕೊಟ್ಟಿದ್ದಕ್ಕೆ ಅದಕ್ಕೆ ಏನೇನು ಎಷ್ಟೆಷ್ಟು ಡೈಮೆನ್ಷನ್ಸ್ ನ ಮೇಂಟೈನ್ ಮಾಡಬೇಕು, ಸ್ಪ್ರಿಂಗ್ ಡೈಮೆನ್ಷನ್ಸ್ ಅಂದ್ರೆ ಡಯಾಮೀಟರ್ ಆಫ್ ದಿ ವೈರ್ ಎಷ್ಟಿರಬೇಕು, ಮತ್ತೆ ನಂಬರ್ ಆಫ್ ಆಕ್ಟಿವ್ ಕಾಯಿಲ್ಸ್ ಎಷ್ಟಿರಬೇಕು, ಇನ್ಆಕ್ಟಿವ್ ಕಾಯಿಲ್ಸ್ ಎಷ್ಟಿರಬೇಕು, ಮೀನ್ ಡಯಾಮೀಟರ್ ಎಷ್ಟಿರಬೇಕು, ಇವನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಕೊನೆಗೆ ಪಿಚ್ ಆಫ್ ದಿ ಕಾಯಿಲ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಅನದರ್ ಪ್ರಾಬ್ಲಮ್ ನ ಥರ್ಡ್ ಒನ್. ಓಕೆ, ಸೊ ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಸೆಷನ್ and also in this design of springs. Design a helical compression spring to carry a load of 1500 Newton, deflection of 38 mm. Considering the space limitations, spring index may be taken as 5. The shear stress in spring wire should not exceed 400 Newton per millimeter square. The modulus of rigidity for spring material is 80,000 Newton per millimeter square. This is a very simple problem. ನಾವು ಇದುವರೆಗೂ ಏನೇನು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದೀವೋ ಅದೇ ತರ ಈ ಪ್ರಾಬ್ಲಮ್ ಸಹ ಸಾಲ್ವ್ ಮಾಡೋದು. ಇಲ್ಲಿ ಲೋಡ್ ಕೊಟ್ಟಿದ್ದಾನೆ, ಡೈರೆಕ್ಟ್ ಆಗಿ ಲೋಡ್ ಕೊಟ್ಟಿದ್ದಾನೆ, ಡಿಫ್ಲೆಕ್ಷನ್ ಕೊಟ್ಟಿದ್ದಾನೆ, ಸ್ಪ್ರಿಂಗ್ ಇಂಡೆಕ್ಸ್ ಕೊಟ್ಟಿದ್ದಾನೆ, ಅಲೋವಬಲ್ ಶಿಯರ್ ಸ್ಟ್ರೆಸ್ ಕೊಟ್ಟಿದ್ದಾನೆ, ಮತ್ತೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಕೊಟ್ಟಿದ್ದಾನೆ. ಸೊ by using these data we can easily design the spring. Okay, so ಈಗ F ಎಷ್ಟು ಕೊಟ್ಟಿದ್ದಾನೆ 1500 ನ್ಯೂಟನ್ ಕೊಟ್ಟಿದ್ದಾನೆ. ಡಿಫ್ಲೆಕ್ಷನ್ ಎಷ್ಟು ಕೊಟ್ಟಿದ್ದಾನೆ 30 mm, Y is equal to 30 mm ಕೊಟ್ಟಿದ್ದಾನೆ. ಸ್ಪ್ರಿಂಗ್ ಇಂಡೆಕ್ಸ್ ದಟ್ ಇಸ್ D/D is equal to 5 ಕೊಟ್ಟಿದ್ದಾನೆ. ಮತ್ತೆ ಟೌ is equal to 400 ನ್ಯೂಟನ್ per millimeter square and G is equal to 80,000 ನ್ಯೂಟನ್ per millimeter square. ಓಕೆ, ಫಸ್ಟ್ ಇದರಲ್ಲಿ ಏನ್ ಕಂಡು ಹಿಡಿಬೇಕು, ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ವೈರ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಮೀನ್ ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ಕಾಯಿಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಔಟರ್ ಡಯಾ ಇನ್ನರ್ ಡಯಾ ಆಫ್ ದಿ ಸ್ಪ್ರಿಂಗ್ ಕಾಯಿಲ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ನಂಬರ್ ಆಫ್ ಆಕ್ಟಿವ್ ಕಾಯಿಲ್ಸ್
ಮತ್ತೆ ಟೋಟಲ್ ನಂಬರ್ ಆಫ್ ಕಾಯಿಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಫ್ರೀ ಲೆಂತ್ ಆಫ್ ದ ಸ್ಪ್ರಿಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಟ್ ದ ಎಂಡ್ ವಿಲ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪಿಚ್ ಆಫ್ ದಿ ಕಾಯಿಲ್. ಓಕೆ, ಸೊ ಇಷ್ಟು ಮಾಡಿದ್ರೆ ಸೊ ಈ ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಗುತ್ತೆ. ಓಕೆ, ಸೊ ಫಸ್ಟ್ diameter of the spring wire. We know that Wahl's stress factor, that is K, is equal to 4C minus 1 divided by 4C minus 4 plus 0.615 divided by C. So this equation ನಿಮಗೆ ಪೇಜ್ ನಂಬರ್ 169 ಅಲ್ಲಿ ಈಕ್ವೇಶನ್ ನಂಬರ್ 11.2a ನಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿಂದ ನಾವು ಇದನ್ನ ನೋಟ್ ಮಾಡ್ಕೊಬೇಕು. ಓಕೆ, K is equal to 4 into ಸ್ಪ್ರಿಂಗ್ ಇಂಡೆಕ್ಸ್ ಎಷ್ಟು ಕೊಟ್ಟಿದ್ದಾನೆ, 5 ಅಂತ ಕೊಟ್ಟಿದ್ದಾನೆ. 4 into 5 minus 1 divided by 4 into 5 minus 4 plus 0.615 divided by 5. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ವ್ಯಾಲ್ಯೂ ಆಫ್ ಕೆ ಎಷ್ಟು ಬಂತು, 1.3105 ಬಂತು. ಓಕೆ, ಸೊ ಬೈ ಯೂಸಿಂಗ್ ದಿಸ್ ವಾಸ್ ಸ್ಟ್ರೆಸ್ ಫ್ಯಾಕ್ಟರ್, ಸೊ ನಾವು ಡಯಾಮೀಟರ್ ಆಫ್ ದಿ ವೈರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿ ನೋ ದಟ್ ದಿ ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ದ ಸ್ಪ್ರಿಂಗ್ ವೈರ್, ಸೊ ದಟ್ ಈಸ್ tau is equal to 8FDK divided by pi d cube. ಸೊ ಈಕ್ವೇಶನ್ ನಂಬರ್ ಎಷ್ಟು, 11.1d. ಇಲ್ಲಿ ಪೇಜ್ ನಂಬರ್ 116 ಅಲ್ಲಿ ನಿಮಗೆ ಈ ಈಕ್ವೇಶನ್ ಸಿಗುತ್ತೆ. ಸೊ ಇವಾಗ ಅಲೋಬಲ್ ಶಿಯರ್ ಸ್ಟ್ರೆಸ್ ಮತ್ತೆ ಫೋರ್ಸ್ ಆಕ್ಷನ್ ದ ಸ್ಪ್ರಿಂಗ್ ಮತ್ತೆ ಈ ಕೆ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಡಯಾಮೀಟರ್ ಆಫ್ ದಿ ವೈರ್. ಓಕೆ, 400 that is equal to 8 into 1500, that is force acts on the spring into 5d. So that is spring mean coil diameter is equal to 5d because spring index ಎಷ್ಟು ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ. ಇಂಟು ಕೆ ಕ್ಯಾಲ್ಕುಲೇಟ್ ಮಾಡಿದೀವಿ 1.3105 ಡಿವೈಡೆಡ್ ಬೈ pi d ಕ್ಯೂಬ್. ಅಲ್ಲಿ ಡಿ ಡಿ ಕ್ಯಾನ್ಸಲ್ ಆಗುತ್ತೆ, ಡಿ ಸ್ಕ್ವೇರ್ ಉಳಿತದೆ. ಸಿಂಪ್ಲಿಫೈ ಮಾಡಿದ್ರೆ ಡಿ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ 7.91 mm ಬಂತು. ಓಕೆ, ಈ 7.91 mm ಗೆ ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಡೇಟಾ ಅಂಡ್ ಬುಕ್ ಇಂದ ಚೂಸ್ ಮಾಡ್ಕೊಬೇಕು. ಓಕೆ, ಸೆಲೆಕ್ಟ್ ದಿ ಸ್ಟ್ಯಾಂಡರ್ಡ್ ಡಯಾಮೀಟರ್ ಆಫ್ ವೈರ್ ಫ್ರಮ್ ಟೇಬಲ್ 11.2 ಪೇಜ್ ನಂಬರ್ 188. ಸೊ ಅವಾಗ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು, 8 mm ಬಂತು. ಓಕೆ, ಸೊ ಇದುವರೆಗೂ ನಾವೇನ್ ಕಂಡು ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ವೈರ್ ನ ಕಂಡು ಹಿಡಿದು. ಓಕೆ, ದಿಸ್ ಕಂಪ್ಲೀಟ್ಸ್ ದಿ ಡಯಾಮೀಟರ್ ಆಫ್ ದಿ ವೈರ್. ನೆಕ್ಸ್ಟ್ ಡಯಾಮೀಟರ್ ಕಂಡು ಹಿಡಿದಾದ್ಮೇಲೆ ಮೀನ್ ಕಾಯಿಲ್ ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ ಡಯಾಮೀಟರ್ ಆಫ್ ದ ಸ್ಪ್ರಿಂಗ್ ಕಾಯಿಲ್ is given by D is equal to C into D, that is 5 into D, that is equal to 5 into 8 mm, that is equal to 40 mm. Next outer diameter ಮತ್ತೆ inner diameter calculate ಮಾಡೋಣ. Outer diameter of the spring coil, that is D0 is equal to D plus D, that is equal to 40 plus 8, that is equal to 48 mm. And similarly inner diameter of the spring coil, D minus D is equal to 40 minus 8 is equal to 32 mm. Next, so ಇಲ್ಲಿ mean diameter calculate ಮಾಡಿ ಆದ್ಮೇಲೆ now we have to calculate the number of active coils in the spring. So therefore the total number of active turns of the coil is given by I is equal to YGD to the power of 4 divided by 8FD cube. So equation number 11.6 ಮತ್ತೆ page number 117 ಅಲ್ಲಿ ನಿಮಗೆ ಈ equation ಸಿಗುತ್ತೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಡಿಫ್ಲೆಕ್ಷನ್ ಎಷ್ಟು, 38 mm. ಸೊ ಮಾಡ್ಯುಲಸ್ ಆಫ್ ರಿಜಿಡಿಟಿ ಎಷ್ಟು, 80,000 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಡಯಾಮೀಟರ್ ಆಫ್ ದಿ ವೈರ್ ನಾವು ಕ್ಯಾಲ್ಕುಲೇಟ್ ಮಾಡೋದು 8 to the power of 4 divided by 8 into force action on the spring is 1500 Newton into mean coil diameter, that is 40 cube. Okay, so ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ you will get 16.21, that is equal to 17 coils. ಸೊ ಈ 17,500 ನ್ಯೂಟನ್ ಲೋಡ್ ನಾವು ಇಸ್ಟಾಂಡ್ ಮಾಡಿಕೊಂಡು ಆ ಡಿಫ್ಲೆಕ್ಷನ್ ಆಗೋದಕ್ಕೆ 17 ಕಾಯಿಲ್ಸ್ ಬೇಕು. ಓಕೆ, ನೆಕ್ಸ್ಟ್ ಸೊ ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾವು ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಇನ್ಆಕ್ಟಿವ್ ಕಾಯಿಲ್ಸ್ ನ ಅಸ್ಯೂಮ್ ಮಾಡ್ಕೊಂತೀವಿ. ಓಕೆ, assume a squared and ground ends the total number of turns by considering active and inactive coil, that is given by I plus 2. ಸೊ ಈ ಈಕ್ವೇಶನ್ ನಮಗೆ ಟೇಬಲ್ 11.4 ಪೇಜ್ ನಂಬರ್ 189 ಅಲ್ಲಿ ಅವೈಲಬಿಲಿಟಿ ಇದೆ. ಓಕೆ, ಸೊ ಐ ಎಷ್ಟು 17 ಅಲ್ಲನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ, ಪ್ಲಸ್ 2, ದಟ್ ಈಸ್ ಈಕ್ವಲ್ ಟು 19 ಕಾಯಿಲ್ಸ್. ಸೊ ನೆಕ್ಸ್ಟ್ ಫ್ರೀ ಲೆಂತ್ ಆಫ್ ದ ಸ್ಪ್ರಿಂಗ್. ಫ್ರೀ ಲೆಂತ್ ಆಫ್ ದ ಸ್ಪ್ರಿಂಗ್ ಈಸ್ ಗಿವನ್ ಬೈ L0 ಈಸ್ ಈಕ್ವಲ್ ಟು ITD ಪ್ಲಸ್ Y ಪ್ಲಸ್ A. ಸೊ ಈ ಈಕ್ವೇಶನ್ ನಿಮಗೆ ಟೇಬಲ್ 11.4 ಪೇಜ್ ನಂಬರ್ 189 ಅಲ್ಲಿ ಸಿಗುತ್ತೆ. ಓಕೆ, ಸೊ ITD ಅಂದ್ರೆ ಸಾಲಿಡ್ ಲೆಂತ್. ನೆಕ್ಸ್ಟ್ maximum compression. So next A is the clearance between the adjacent coils in an
ಇನ್ ಎ ಕಂಪ್ರೆಸ್ಡ್ ಸ್ಟೇಟ್ ಆಫ್ ದ ಸ್ಪ್ರಿಂಗ್. ಸೊ ಅಲ್ಲಿ ನಾವು ಕ್ಲಿಯರೆನ್ಸ್ ಎಷ್ಟು ತಗೊಂತೀವಿ ಅಂದ್ರೆ 15% ಆಫ್ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ನ ತಗೊಂತೀವಿ. ಓಕೆ, ಸೊ ITD 19 coils, that is total number of coils, so multiplied by 8, that is the diameter of the wire, plus maximum deflection, that is 38 mm plus 0.15 into 38. so ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ you will get 195.7 mm. this is the free length of the spring. so next free length ಕಂಡುಹಿಡಿದಾದ್ಮೇಲೆ ಇನ್ನು ನಾವು ಏನು ಕಂಡುಹಿಡಿಬೇಕು, next you have to calculate the pitch of the coil. okay, this is the last thing in this problem. okay, pitch of the coil, we know that pitch of the coil P is equal to free length divided by IT minus 1. so 195.7 divided by 19 minus 1, you will get 10.87 mm. this is the pitch of the coil. okay, so ಇಲ್ಲಿಗೆ ಸೊ ಕಂಪ್ಲೀಟ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಏನ್ ಡಯಾಮೀಟರ್ ಕಂಡಿಡಿದು, ಮೀನ್ ಕಾಯಿಲ್ ಡಯಾಮೀಟರ್ ಕಂಡಿಡಿದು, ಮತ್ತೆ ಆಕ್ಟಿವ್ ಕಾಯಿಲ್ಸ್ ಕಂಡಿಡಿದು, ಇನ್ಆಕ್ಟಿವ್ ಕಾಯಿಲ್ಸ್ ಕಂಡಿಡಿದು, ಫ್ರೀ ಲೆಂತ್ ಕಂಡಿಡಿದು, ಪಿಚ್ ಆಫ್ ದಿ ಕಾಯಿಲ್ ನ ಕಂಡಿಡಿದು. ಸೊ ದಿಸ್ ಇಸ್ ದ ಪ್ರೊಸೀಜರ್. ಈ ತರ ನಾವು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದಿ ಪ್ರಾಬ್ಲಮ್ಸ್ ಆನ್ ಡಿಸೈನ್ ಆಫ್ ಸ್ಪ್ರಿಂಗ್ಸ್. ಓಕೆ, ಫೈನಲಿ ಈಗ ಕನ್ಕ್ಲೂಡ್ ಮಾಡಬೇಕು ಅಂದ್ರೆ ನಾವು ಇದುವರೆಗೂ ಆಲ್ ದ ಸೆಷನ್ಸ್ ಏನು ವಿ ಹ್ಯಾವ್ ಲರ್ನ್ಡ್ ವಾಟ್ ಈಸ್ ಮೀನ್ಡ್ ಬೈ ಸ್ಪ್ರಿಂಗ್, ಸ್ಪ್ರಿಂಗ್ ಅಂದ್ರೆ ಏನು, ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಸ್ಪ್ರಿಂಗ್ಸ್, ಮತ್ತೆ ವಾಟ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ಸ್ಪ್ರಿಂಗ್ಸ್, ಮತ್ತೆ ವಾಟ್ ಆರ್ ಆಲ್ ದ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಪ್ರಿಂಗ್ಸ್, ಮತ್ತೆ ವಾಟ್ ಆರ್ ಆಲ್ ದ ಸ್ಟ್ರೆಸಸ್ ಇಂಡ್ಯೂಸ್ಡ್ ಇನ್ ದ ಸ್ಪ್ರಿಂಗ್ಸ್ ಅನ್ನೋದನ್ನ ಸ್ಟಡಿ ಮಾಡೋದು. ಅದಾದ್ಮೇಲೆ ನಾವು ಸ್ಪ್ರಿಂಗ್ ಅನ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಕಲ್ತಿದೀವಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಎ ರೈಲ್ವೆ ವ್ಯಾಗನ್ ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ 1.5 meter per second is brought to rest by bumper consisting of two springs. Mass of wagon is 100 kg. The springs are compressed by 125 mm. Calculate the maximum force acting on each spring. ಸೊ ಆಪ್ಷನ್ಸ್ ಕೊಟ್ಟಿದ್ದಾನೆ ನಮಗೆ 1200 ನ್ಯೂಟನ್, 1500 ನ್ಯೂಟನ್, 900 ನ್ಯೂಟನ್, 2000 ನ್ಯೂಟನ್. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವು ಎಷ್ಟು ಫೋರ್ಸ್ ಸ್ಪ್ರಿಂಗ್ ಮೇಲೆ ಬೀಳುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ನೀವು ಪ್ರಾಬ್ಲಮ್ಸ್ ಅಲ್ಲೆಲ್ಲ ಸಾಲ್ವ್ ಮಾಡಿದೀರಾ. ಓಕೆ, kinetic energy of the moving wagon is absorbed by the springs. So ಅಂದ್ರೆ half me square, that is kinetic energy, is equal to Fy by 2, that is strain energy in the spring, that is multiplied by 2 because there are two springs. ಆ ಈಕ್ವೇಶನ್ ಅಲ್ಲಿ ನೀವು ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಆನ್ಸರ್ ನಿಮಗೆ ಬರುತ್ತೆ. ಓಕೆ, ನೆಕ್ಸ್ಟ್ mean diameter of coil is equal to 50 mm, wire diameter is equal to 5 mm, spring index is equal to 6 and axial load is equal to 500 Newton. Calculate the maximum shear stress. We know that the shear stress induced in the wire. ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ, 637.89 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್, 625 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್, 537.89 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್, 575 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವಿ ನೋ ದಟ್ ಟೌ ಇಸ್ ಈಕ್ವಲ್ ಟು 8 FDK ಡಿವೈಡೆಡ್ ಬೈ ಪೈ ಡಿ ಕ್ಯೂಬ್. ಅಲ್ಲಿ ಸ್ಪ್ರಿಂಗ್ ಇಂಡೆಕ್ಸ್ ಕೊಟ್ಟಿದ್ದಾನೆ, ಕೇನು ಕಂಡು ಹಿಡಿಬಹುದು. ಸೊ ಅದರಿಂದ ನಾನು ಎಷ್ಟು ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ ಆಗಿದೆ ಅದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಮೀನ್ ಡಯಾಮೀಟರ್ ಆಫ್ ಕಾಯಿಲ್ ಇಸ್ 100 mm ಅಂಡ್ ಆಕ್ಸಿಯಲ್ ಲೋಡ್ ಇಸ್ 1000 ನ್ಯೂಟನ್. ಕ್ಯಾಲ್ಕುಲೇಟ್ ದ ಟ್ವಿಸ್ಟಿಂಗ್ ಮೂವ್ಮೆಂಟ್ ಆನ್ ದ ಸ್ಪ್ರಿಂಗ್. ಮೀನ್ ಡಯಾಮೀಟರ್ ಕೊಟ್ಟಿದ್ದಾನೆ ಮತ್ತೆ ಆಕ್ಸಿಯಲ್ ಲೋಡ್ ಅಂತ ಕೊಟ್ಟಿದ್ದಾನೆ. ಸೊ ವಿ ನೋ ದಟ್ ದಿ ಟ್ವಿಸ್ಟಿಂಗ್ ಮೂವ್ಮೆಂಟ್ ಆಕ್ಟ್ಸ್ ಆನ್ ದ ಸ್ಪ್ರಿಂಗ್ T is equal to F into D by 2. ಆ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಈ ಆನ್ಸರ್ಸ್ ಬರುತ್ತೆ. ಅವನ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ, 10,000 ನ್ಯೂಟನ್, 20,000, 40,000, 50,000 ನ್ಯೂಟನ್ ಕೊಟ್ಟಿದ್ದಾನೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಫ್ ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಇಸ್ 15 ಅಂಡ್ ದ ಡಿಫ್ಲೆಕ್ಷನ್ ಇಸ್ 150 mm ಫಾರ್ ಎ 20 mm ಡಯಾಮೀಟರ್ ಆಫ್ ಸ್ಪ್ರಿಂಗ್ ವೈರ್, ವಾಟ್ ಇಸ್ ದ ಫ್ರೀ ಲೆಂತ್ ಆಫ್ ದ ಸ್ಪ್ರಿಂಗ್? ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ, 472.5, 427.5, 457.2, 572.4 mm ಅಂತ ಕೊಟ್ಟಿದ್ದಾನೆ. ಸೊ ಫ್ರೀ ಲೆಂತ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ITD ಪ್ಲಸ್ Y ಪ್ಲಸ್ 15% ಆಫ್ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್. ಓಕೆ, ಆ ಈಕ್ವೇಶನ್ಗೆ
ನೀವು ಕೊಟ್ಟಿರೋ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಒನ್, if total number of coils is 15 and free length of the spring is 140 mm, what is the pitch of the spring? ಪಿಚ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ, 9.33, 10.33, 10, 9 ಅಂತ ಕೊಟ್ಟಿದ್ದಾನೆ. ಸೊ ಸಿಂಪಲ್ ಫಾರ್ಮುಲಾ, ಫ್ರೀ ಲೆಂತ್ ಡಿವೈಡೆಡ್ ಬೈ IT ಮೈನಸ್ 1, ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಮೈನಸ್ 1 ಮಾಡಿದ್ರೆ ನಿಮಗೆ ಆನ್ಸರ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್, if mean diameter of coil is 30 mm and Y diameter is equal to 5 mm, what is the value of spring index? So options 6, 7, 5, 8 ಕೊಟ್ಟಿದ್ದಾನೆ. Spring index, that is C is equal to D by D. So ನಿಮಗೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್, the axial deflection of the spring is given by Y is equal to 8FD cube I divided by GD to the power of 4, Y is equal to 8FD cube divided by GD to the power of 4, Y is equal to 8FD square I divided by GD to the power of 4. ಸೊ ಇದು ಯಾವುದು ಅಂತ ನೀವು ಈಕ್ವೇಶನ್, ಯಾವುದು ರೈಟ್ ಈಕ್ವೇಶನ್ ಅನ್ನ ನೀವು ಚೂಸ್ ಮಾಡ್ಕೊಬೇಕು. ಆಕ್ಸಿಯಲ್ ಡಿಫ್ಲೆಕ್ಷನ್ ಆಫ್ ದ ಸ್ಪ್ರಿಂಗ್. ಸೊ ಪ್ರಾಬ್ಲಮ್ ಅನ್ನು ನಾವು ಯೂಸ್ ಮಾಡಿ ಸಾಲ್ವ್ ಮಾಡಿದೀವಿ. ಓಕೆ, ನೆಕ್ಸ್ಟ್, mean diameter of coil is equal to 60 mm, Y diameter is equal to 10 mm, spring index is equal to 6 and allowable shear stress 350 Newton per millimeter square. Calculate the force acts on the spring. So options 2818.94 Newton, 1828.94 Newton, 1818.49 Newton, 2818 Newton ಕೊಟ್ಟಿದ್ದಾನೆ. ಸೊ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಟೌ is equal to 8FDK divided by pi d cube. ಟೌ ಕೊಟ್ಟಿದ್ದಾನೆ, ಸೊ ಎಫ್ ಕಂಡುಹಿಡಿಬೇಕು. 8FD ಕೊಟ್ಟಿದ್ದಾನೆ, ಕೆ ಕಂಡುಹಿಡಿಬೇಕು. 4C minus 1 divided by 4C minus 4 plus 0.615 divided by C divided by pi d cube. ಡಯಾಮೀಟರ್ ಆಫ್ ದಿ ವೈರ್ ಕೊಟ್ಟಿದ್ದಾನೆ. ಸೊ ಅದನ್ನ ಈಕ್ವೇಶನ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ರೈಟ್ ಆನ್ಸರ್ ಸಿಗುತ್ತೆ. ಓಕೆ, ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಫಾರ್ 1 it is C, ಆಪ್ಷನ್ C. ಫಾರ್ 2 it is option A. For 3 it is option D. For 4 it is option A. For 5 it is option C. For 6 it is option A. For 7 it is option A. For 8 it is option B. Okay, so ನೀವು ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಓಕೆ, so these are all the references for this session. Okay, thank you.